ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭವನದಲ್ಲಿರುವಂತಹ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ಬಿ ರಾಜಣ್ಣರವರ ನೇತೃತ್ವದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸೂರವರ ಮೊಮ್ಮಗರಾದಂತಹ ಶ್ರೀ ಸೂರಜ್ ಹೆಗಡೆ ಅವರ ಅಕಾಲಿಕ ನಿಧನಕ್ಕೆ ಸಂತಾಪ ಸೂಚಿಸಿದ ಸುದ್ದಿ ನಿನ್ನೆ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸೂರ್ ಅವರ ಮೊಮ್ಮಗರಾದಂತಹ ಶ್ರೀ ಸೂರಜ್ ಹೆಗಡೆ ಅವರು ಅತ್ಯಂತ ಸರಳ ಹಾಗೂ ಸಜ್ಜನ ರಾಜಕಾರಣಿಯಾಗಿದ್ದರು. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಕಚೇರಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ಬಿ ರಾಜಣ್ಣ ಸೂರಜ್ ಹೆಗಡೆ ನಿಧನಕ್ಕೆ ಸಂತಾಪ. ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸೂರ್ ಅವರ ಮೊಮ್ಮಗರಾದಂತಹ ಶ್ರೀ ಸೂರಜ್ ಹೆಗಡೆ ಅವರ ಅಕಾಲಿಕ ನಿಧನಕ್ಕೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಂತಾಪವನ್ನು ವ್ಯಕ್ತಪಡಿಸಿದೆ. ಬುಧವಾರ ಜಿಲ್ಲಾಡಳಿತ ಭವನದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರ ಕಚೇರಿಯಲ್ಲಿ ಶ್ರದ್ದಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಸೂರಜ್ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದಂತಹ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂತಹ ವಿ ರಾಜಣ್ಣ, ಸೂರಜ್ ಹೆಗಡೆ ಅವರು ಅತ್ಯಂತ ಸರಳ ಹಾಗೂ ಸಜ್ಜನ ರಾಜಕಾರಣಿಯಾಗಿದ್ದರು. ದೇವರಾಜು ಅರಸು ಅವರ ರಾಜಕೀಯ ತತ್ವಗಳನ್ನು ಅಳವಡಿಸಿಕೊಂಡಿದ್ದಂತಹ ಅವರ ಪಕ್ಷ ನಿಷ್ಠೆ ಹಾಗೂ ಕಾರ್ಯವೈಖರಿ ಎಲ್ಲರಿಗೂ ಮಾದರಿಯಾಗಿತ್ತು. ಸೂರಜ್ ಅವರು ಎಐಸಿಸಿ ಕಾರ್ಯದರ್ಶಿಯಾಗಿ ತಮಿಳುನಾಡು ಹಾಗೂ ಪುದುಚೇರಿ ರಾಜ್ಯದ ಉಸ್ತುವಾರಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಅವರ ಅಗಲಿಕೆ ಪಕ್ಷದ ರಾಜ್ಯಕ್ಕೆ ತುಂಬಲಾರದ ನಷ್ಟ. ಸೂರಜ್ ಹೆಗಡೆ ಅವರು ತಮ್ಮ ತಾತ ದೇವರಾಜು ಅರಸು ಅವರಂತೆ ಹಿಂದುಳಿದ ವರ್ಗಗಳು, ಕಾರ್ಮಿಕರ ಹಕ್ಕು, ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸುತ್ತಾ ಇದ್ರು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಉಸ್ತುವಾರಿಗಳಾಗಿ ಪಕ್ಷದ ಸಂಘಟನೆ ಮೂಲಕ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿದ್ರು. ಈಗ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ರು ಅಂತ ಹೇಳಿ ಸ್ಮರಿಸಿದ್ರು. ಇನ್ನು ನಮ್ಮ ಹಾಗೂ ಸೂರಜ್ ಹೆಗಡೆಯವರ ಒಡನಾಟ ಚೆನ್ನಾಗಿತ್ತು. ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ರು. ಸೂರಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ಸದಸ್ಯರಿಗೆ ಅವರ ಅಗಲಿಕೆ ನೋವು ಭರಿಸುವಂತಹ ಶಕ್ತಿಯನ್ನ ಕರುಣಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ರು. ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಾಗಿ ಸೇವೆಯನ್ನು ಮಾಡಿರ್ತಾರೆ. ಈಗ ಸದ್ಯದ ಇದರಲ್ಲಿ ಕೂಡ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮೊನ್ನೆ ನಡೆದಂತ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ನಡೆದಂತ ತಮಿಳುನಾಡು, ಪುದುಚೇರಿಯಲ್ಲಿ ಕೂಡ ಚುನಾವಣೆಯಲ್ಲಿ ಇನ್ಚಾರ್ಜ್ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ. ನಮ್ಮ ರಾಜ್ಯ ಪಂಚ ಗ್ಯಾರಂಟಿಗಳಲ್ಲಿ ಉಪಾಧ್ಯಕ್ಷರಾಗಿ ಮತ್ತೆ ನಮ್ಮ ಜಿಲ್ಲೆಗಳಿಗೆ ಏನು ಬೆಂಗಳೂರು ವಿಭಾಗಕ್ಕೆ ಕೂಡ ಅವರು ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಕೂಡ ನಮ್ಗೆ ಎಲ್ಲರಿಗೂ ಕೂಡ ಬಹಳ ಆತ್ಮೀಯತೆ, ಒಂದು ಸ್ನೇಹ ಮನೋಭಾವನೆಯಿಂದ ಅವರು ಇರ್ತಕ್ಕಂಥದ್ದು. ಅವರು ತಾತವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ದೇವರಾಜ ಅರಸು ಅವರು ಸುಮಾರು ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀನ ದಲಿತರ ಉದ್ಧಾರಕ್ಕಾಗಿ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಉಳುಮೆ ಮಾಡೋ ಭೂಮಿ ಕೊಟ್ಟಿರ್ತಕ್ಕಂಥವ್ರು. ಅದ್ರ ಜೊತೆಯಲ್ಲಿ ಕೂಡ 20 ಅಂಶದ ಇಂದಿರಾ ಗಾಂಧಿ ಅವರ 20 ಅಂಶದ ಕಾರ್ಯಕ್ರಮಗಳು ಕೂಡ ಜಾರಿ ತಂದಂಥದ್ದು. ಅನೇಕ ಭೂ ಸುಧಾರಣಾ ಕಾಯ್ದೆಗಳನ್ನ ಕೂಡ ತಂದು ಬಡವರಿಗೆ, ರೈತರಿಗೆ ಕೂಡ ಸಾಕಷ್ಟು ಅನುಕೂಲ ಮಾಡಿರ್ತಕ್ಕಂಥ ದೇವರಾಜ ಅರಸು ಅವರು ಅವರ ಮೊಮ್ಮಗ. ಅವ್ರ ತಂದೆ ಎಂ ಡಿ ನಟರಾಜ್ ಅವರು 1980ರಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಾರೆ. ನಾವೆಲ್ಲ ಹುಡುಗರು ಈಗ ಆ ಡಿಗ್ರಿ ಎಲ್ಲ ಡಿಗ್ರಿ ಆಗಿತ್ತು ನಮ್ದು.
ನಮ್ಗೇನೋ ಒಂದು ದೇವರಾಜ ಅರಸು ಅವ್ರ ಜೊತೆಗೆ ಹೋಗ್ಬೇಕಂತ ಹೇಳಿ ಆಗ ಚನ್ನಬೈರೇಗೌಡರು ಜನತಾ ಪಕ್ಷದಿಂದ ಮತ್ತೆ ಜಾಫರ್ ಶರೀಫ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಲೋಕಸಭೆಗೆ. ಇವರು ಅರಸು ಕಾಂಗ್ರೆಸ್ನಿಂದ ಇವ್ರ ತಂದೆ ನಟರಾಜ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು. ಆಗ ಜಾಫರ್ ಶರೀಫ್ ಆ ಚುನಾವಣೆಯಲ್ಲಿ ಜಾಫರ್ ಶರೀಫ್ ಅವರು ಗೆದ್ರು. ನಂತರ ಇವರು ನಮ್ಮ ಸೂರಜ್ ಹೆಗ್ಡೆ ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ನಂತರ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೂಡ ಇರ್ತಕ್ಕಂಥದ್ದು ಒಳ್ಳೆ ಆತ್ಮೀಯತೆ. ನಿಜವಾಗ್ಲೂ ಕೂಡ ನಮ್ಮ ಕಾಂಗ್ರೆಸ್ಗೆ ಯುವಕರಿಗೆ ಬಹಳ ತುಂಬಲಾಗದ ನಷ್ಟ ಆಗಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯ ಮೇಲೆ ಅದರಲ್ಲೂ ಕೂಡ ಬಹಳ ಅಪಾರವಾದಂತ ಪ್ರೀತಿ ಗೌರವ ಕೂಡ ಇಟ್ಕೊಂಡಿದ್ರು ಅವರು. ಏನೇ ವಿಚಾರ ಆದ್ರೂ ಆಗಾಗ ಫೋನ್ ಮಾಡ್ತಾ ಇರೋರು. ಅನೇಕ ವಿಚಾರಗಳಲ್ಲಿ ಕೂಡ ನಾವು ಕೂಡ ಅವ್ರ ಹತ್ರ ಚರ್ಚೆ ಮಾಡಿರಿ. ಅದರಲ್ಲೂ ಕೂಡ ನಮ್ಮ ದೊಡ್ಡಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು ಅಧ್ಯಕ್ಷರುಗಳಾಗಿರ್ತಕ್ಕಂಥವ್ರು ನಮ್ಮ ಬಚ್ಚೇಗೌಡರು, ದೊಡ್ಡಾಪುರದಲ್ಲಿ ಕೂಡ ವಿಶ್ವನಾಥ್ ರೆಡ್ಡಿ, ನೆಲಮಂಗಲದ ನಮ್ಮ ನಾಗರತ್ನ ಅವರು, ದೇವನಹಳ್ಳಿ ನಮ್ಮ ಜಗಣ್ಣರು, ಉಪಾಧ್ಯಕ್ಷಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಮತ್ತೆ ನರಸಿಂಹರಾಜ್ ಅವರು, ಬಶೀರು, ರಾಜಶೇಖರ್, ಮತ್ತೆ ಹೇಮಣ್ಣವರು, ಪಾಷಾ, ಮಾರೇಗೌಡರು, ರಾಜಣ್ಣವರು, ನಮ್ಮ ಜಿಲ್ಲಾ ಪಂಚಾಯತಿಗೆ ಡೆಪ್ಟಿ ಸೆಕ್ರೆಟರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಎಲ್ಲ ನಮ್ಮ ಅಸಿಸ್ಟೆಂಟ್ ಸೆಕ್ರೆಟರಿ ನಮ್ಮ ಇವರು ಸಿಪಿಯು, ಮತ್ತೆ ಮೊದಲ ಹಿಂದೆ ನಿಂತ್ಬಿಟ್ಟಿದ್ವಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು, ಮತ್ತೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದೀರಿ. ನಿಜವಾಗ್ಲೂ ಕೂಡ ನಮ್ಗೆ ಬಹಳಷ್ಟು ತುಂಬಾ ನಷ್ಟ ಆಗಿದೆ ನಮ್ಮ ಪಾರ್ಟಿಗೆ. ಮತ್ತೆ ನಮ್ಮ ಬಹಳ ಹತ್ರ ಇದ್ದಂಥವ್ರು, ನಮ್ಗೆಲ್ಲ ಕೂಡ ಬಹಳ ಹತ್ರ ಇದ್ದಂಥವ್ರು. ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ, ಅವ್ರ ಮನೆಯವರ, ಅವ್ರ ಮಕ್ಕಳಿಗೆ ಮತ್ತೆ ಅವ್ರ ಮನೆಯವರಿಗೆ ಈ ದುಃಖ ಬರ್ಸಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ನಾರಾಯಣ ಸ್ವಾಮಿ ಅವರು ನಮ್ಮ ಆತ್ಮೀಯರಾಗಿರ್ತಕ್ಕಂಥವ್ರು ಕೂಡ ಅವ್ರ ವಿಚಾರಗಳನ್ನ ಸ್ವಲ್ಪ ಮಾತಾಡಿ ಆಮೇಲೆ ಮೌನಾಚರಣೆ ಮಾಡೋಣ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ ಅವರು ಸಹ ಮಾತನಾಡಿದ್ರು. ವಿಚಾರವಾಗಿ ಈಗಾಗಲೇ ಮಧ್ಯೆಲ್ಲ ಹೇಳ್ತಾ ಇದ್ರು. ಅವರ ಸರಳತೆ, ಸ್ವಭಾವ, ನಗುಮುಖದವರು ಅಂತ ಹೇಳ್ತಾ ಇದ್ರು. ನಿಜಕ್ಕೂ ನಾನು ಬಂದು ಈ ಕೋಲಾರದಲ್ಲೂ ಕೂಡ ಸರ್ ನಮಗೆ ತುಂಬಾ ಪರಿಚಿತರಾಗಿದ್ರು, ಈ ಜಿಲ್ಲೆಯಲ್ಲೂ ಕೂಡ ತುಂಬಾ ಪರಿಚಿತರಾಗಿದ್ರು. ತುಂಬಾ ಹೆಮ್ಮೆ ನಾನು ಅವ್ರ ಬಗ್ಗೆ ಹೇಳ್ಕೊಳ್ಬೇಕು ಅಂತಂದ್ರೆ. ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅದು ನಮಗೆ ದುಃಖವನ್ನು ತಂದುಕೊಡ್ತದೆ. ಜೊತೆಗೆ ಏನೇ ಇವತ್ತು ಪಂಚಗ್ಯಾರಂಟಿ ಯೋಜನೆಗಳು ಪ್ರತಿಷ್ಠಿತ ಕಾರ್ಯಕ್ರಮಗಳಾಗಿದ್ದು, ಆ ಯೋಜನೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ನಮ್ಮ ಅಧಿಕಾರಿಗಳೊಂದಿಗೆ, ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರೊಂದಿಗೆ, ಸದಸ್ಯರೊಂದಿಗೆ ಕೋರ್ಡಿನೇಷನ್ ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಆಗಬೇಕಾಗಿರ್ಲಿ, ಅದು ಸರ್ಕಾರ ಮಟ್ಟದ ಕಾರ್ಯಕ್ರಮ ಆಗಿರ್ಲಿ, ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಬೇಕಾಗಿರ್ಲಿ, ಅವರು ನೇರವಾಗಿ ನಮ್ಮ ಜೊತೆ ಮಾತಾಡಿಕೊಂಡು ಈ ಯೋಜನೆಗಳನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಕಾರ್ಯಕ್ರಮ ಹೇಗೆ ಮಾಡಬೇಕು, ಎಲ್ಲೆಲ್ಲಿ ಸಮಸ್ಯೆ ಇದ್ದಾವೆ ಅಂತವನ್ನ ತುಂಬಾ ಸರಳತೆಯಿಂದ ನಮ್ಮ ಜೊತೆ ಒಡನಾಟದಲ್ಲಿ ಇಟ್ಕೊಂಡು ಈ ಪಂಚಗ್ಯಾರಂಟಿ ಯೋಜನೆಗಳನ್ನ ಕಳೆದ 3 ವರ್ಷಗಳಿಗೆ ನಾವು ಕಳೆದಿದ್ದೀವಿ. ಆ 3 ವರ್ಷಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬಂದಿರುತ್ತಂದ್ರೆ ನಮ್ಮ ಸೂರಜ್ ಹೆಗ್ಡೆ ಸರ್. ಅವರು ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ರಾಜಕಾರಣ ಆಗಿದ್ರು ಕೂಡ ಅವರ ಸರಳತೆ, ಸ್ವಭಾವ ನಮ್ಮೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು. ಹಾಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದ್ರು. ಅದರಲ್ಲಿ ನಮ್ಮಲ್ಲಿ ಅಧಿಕಾರಿಗಳು ಮತ್ತೆ ನಮ್ಮ ಏನು ಪಂಚಗ್ಯಾರಂಟಿ ಯೋಜನೆ ಉತ್ಸವ ನೋಡ್ತಕ್ಕಂತಹ ಏನು ವುಮೆನ್ ಚೈಲ್ಡ್ ಆಗಿರ್ಬೋದು, ಆಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಗಿರ್ಬೋದು, ಯುವ ನಿಧಿ ಸ್ಕೀಮ್ ಆಗಿರ್ಬೋದು, ನಮ್ಮ ಇನ್ನೊಂದು ಶಕ್ತಿ ಯೋಜನೆ, ಏನು ಗೃಹ ಜ್ಯೋತಿ, ಎಲ್ಲ ಯೋಜನೆಗಳು ಸಂಪೂರ್ಣವಾದ ಮಾಹಿತಿಯನ್ನ ರಾಜ್ಯದ ಮಟ್ಟದ ಮತ್ತು ನಮ್ಮ ಡಿವಿಷನ್ ಸಂಪೂರ್ಣ ಮಾಹಿತಿಯನ್ನ ಮಾನ್ಯರು ತಿಳ್ಕೊಂಡಿದ್ರು. ಈ ಯೋಜನೆಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಕೂಡ ಬಂದಿದ್ದಾರೆ. ಅವರು ಎಷ್ಟೋ ಜನ ಬಡವರಿಗೆ, ಏನು ನಿರ್ಗತಿಕರಿಗೆ ಒಂದು ಆಶ್ರಯವಾಗಿ ಕೂಡ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ನಾನು ಸಂದರ್ಭ ಇಷ್ಟಪಡ್ತೀನಿ. ಇವತ್ತು ನಮ್ಮೆಲ್ಲರನ್ನ ಆಗಿದ್ದಾರೆ ಅಂತಂದ್ರೆ ನಮ್ಮೆಲ್ಲರೂ ದುಃಖ ತಂದಂತ ವಿಷಯ ಆಗಿದೆ. ಇದು ನಿಜಕ್ಕೂ ನೋವಾಗ್ತಾ ಇದೆ. ನಾವು ಆ ವಿಷಯವನ್ನ ಕೇಳಿದ ತಕ್ಷಣ ನಮ್ಗೆ ತುಂಬಾ ಏನೋ ದಿಗ್ಭ್ರಾಂತಿ ಆಗುತ್ತೆ. ಏನಪ್ಪ ಅಷ್ಟು ಲವಲರಿಕೆಯಿಂದ ಅಷ್ಟು ಚೆನ್ನಾಗಿರ್ತಕ್ಕಂಥ ಇವತ್ತು ನಮ್ದು ಇಲ್ವಲ್ಲ ಅಂತ ನೋವಾಯ್ತು. ಹಾಗಾಗಿ ನಮ್ಮೆಲ್ಲ ಅಲ್ಲಿದ್ದಾರೆ. ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಆ ದುಃಖವನ್ನ ತಕ್ಕಂಥ ಒಂದು ಶಕ್ತಿ ಕೂರ್ಲಿ ಅಂತ ಮತ್ತೊಮ್ಮೆ ನಾನು ಹೇಳ್ಕೊಳ್ತಾ, ಅದೇವರು ಪ್ರಾರ್ಥನೆ ಮಾಡ್ಕೊಳ್ತಾ, ಅವ್ರಿಗೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಒಂದು ಮೌನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಬಶೀರನವರು ಬಂದು
ಉಪಾಧ್ಯಕ್ಷರು. ಇನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ನಾರಾಯಣಸ್ವಾಮಿರವರು ಮಾತನಾಡಿದರು. ಅದರಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದೇ ರೀತಿ AICC ಪ್ರಧಾನ ಕಾರ್ಯದರ್ಶಿಗಳಾಗಿ ಅನೇಕ ಹುದ್ದೆಗಳಲ್ಲಿ ಪಕ್ಷದಲ್ಲಿ ತುಂಬಾ ಕೆಲಸ ಮಾಡಿರ್ತಾರೆ. ಒಳ್ಳೆಯ ಸ್ವಭಾವದವರು ಅವರು. ಒಬ್ಬ ಬಂದರೆ ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು. ದೇವರು ಭಗವಂತನವರು ಇಷ್ಟು ಬೇಗ ಇದಾದಂತ ಯಾರಿಗೂ ಊಹಿಸೇ ಇಲ್ಲ. ಏನೋ ದೈವದ ಇಚ್ಛೆ ಹಿಂಗಾಗೈತೆ. ಈ ಒಂದು ನಿಧನದಿಂದ ನಮ್ಮ ಪಕ್ಷಕ್ಕೂ ಎಲ್ಲರಿಗೂ ತುಂಬಾ ಕಷ್ಟ ಆಗೈತೆ. ಆ ಒಂದು ದುಃಖವನ್ನು ಭರಿಸುವಂತ ಶಕ್ತಿ ಪರಮಾತ್ಮ ಅವ್ರಿಗೂ ಕುಟುಂಬ ಅವರ ಮಕ್ಕಳು ಕೂಡ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿ ಈ ದಿನ ಅವರಿಗೆ ಸಂತಾಪ ಸೂಚನೆ ಮಾಡುತ್ತಾ ದೃಷ್ಟಿಯಾಗಿ. ಇದೇ ಸಂದರ್ಭದಲ್ಲಿ ಅಬ್ದುಲ್ ಬಶೀರ್ ಅವರು ಮಾತನಾಡಿದರು. ಕಾರ್ಯಕರ್ತರಾಗಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದಂತರು, ಹೊರ ರಾಜ್ಯಗಳ ಉಸ್ತುವಾರಿ ಕೂಡ ಅವರು ನಿಭಾಯಿಸಿದಂತ ವ್ಯಕ್ತಿ, ಸರಳ ವ್ಯಕ್ತಿತ್ವ, ನಗುಮುಖದ ವ್ಯಕ್ತಿತ್ವ. ಈ ನಮ್ಮ ರಾಜ್ಯದ ಸರ್ಕಾರದ 5 ಪಂಚಗ್ಯಾರಂಟಿ ಯೋಜನೆಯಲ್ಲಿ ಸಕ್ರಿಯವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದಂತವರು ಸೂರಜ್ ಅವರು. ಅವರು ಹಲವಾರು ವಿಷಯಗಳಲ್ಲಿ ತುಂಬಾ ಪಕ್ಷಕ್ಕೆ ಆಗುವಂತ ಕೆಲವು ವಿಚಾರಗಳಲ್ಲಿ ತಮ್ಮದೇ ನಿರ್ಧಾರ ತೆಗೆದುಕೊಂಡು ಪಕ್ಷದ ಯಾವ ರೀತಿ ನಾವು ಅಭಿವೃದ್ಧಿ ಮಾಡಬೇಕು, ಅಧಿಕಾರ ತರಬೇಕನ್ನೋ ಯೋಚನೆಯಿಂದ ಸಾಕಷ್ಟು ಕೆಲಸ ಮಾಡುವಂತದ್ದು ಸೂರಜ್ ಅವರು. ಚನ್ನಹಳ್ಳಿ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿರ್ದೇಶಕರಾದಂತಹ ಅಗ್ರಹಾರ ಎಂ ರಾಜಣ್ಣರವರು, ದೇವನಹಳ್ಳಿ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಮಾರೇಗೌಡ, ಜಿಲ್ಲಾ ಗ್ಯಾರಂಟಿ ಪದಾಧಿಕಾರಿಗಳು, ಸದಸ್ಯರು ಹಾಗೂ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಮೃತರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಆಚರಿಸಿದರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ MR ನಾಗರಾಜು.